ನಾನು ನಾಗಸಿಂಹ ಶೆಟ್ಟಿ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಈಗಾಗಲೇ ನಾವು ಕುಮಟಾ ತಾಲೂಕಿನ ಹೊಸಾಡು ತಾಲೂಕಿಗೆ ಬಂದಿದ್ದೀವಿ. ಹೊಸಾಡಿನ ಒಂದು ಗೋಶಾಲೆಗೆ ಈಗಾಗಲೇ ನಾವು ಭೇಟಿ ನೀಡಿದ್ದೀವಿ ಯೂಟ್ಯೂಬ್ ಚಾನಲ್ ಮುಖಾಂತರ. ಈಗಾಗಲೇ ನಾವು ಒಂದು ಮುಖ್ಯವಾದ ಅತಿಥಿಯನ್ನು ಈಗಾಗಲೇ ಪರಿಚಯ ಮಾಡ್ಕೊಡ್ತಿದ್ವಿ. ವಿವೇಕ್ ಭಟ್ ಬ್ರಹ್ಮೂರ್ ಇವರನ್ನ ನಾವು ಯೂಟ್ಯೂಬ್ ವಾಹಿನಿಗೆ ಪರಿಚಯ ಮಾಡ್ಕೊಡ್ತಿದ್ವಿ. ಯಾಕಂತ ಕೇಳಿದ್ರೆ ಈಗಾಗಲೇ ಅವರು ಏನು ಗೋಶಾಲೆಯ ಒಂದು ವ್ಯವಸ್ಥಾಪಕರ ಹುದ್ದೆಯನ್ನ ಅಲಂಕರಿಸಿ ಒಂದು ಒಳ್ಳೆ ರೀತಿಯ ಒಂದು ಜನರಿಗೆ ಆಗಿರ್ಬೋದು ಗೋವುಗಳಿಗೆ ಒಳ್ಳೆ ರೀತಿ ಸೇವೆಯನ್ನ ಕೊಡೋದ್ರಲ್ಲಿ ಸಕ್ರಿಯವಾಗಿದ್ದಾರೆ. ನಮಸ್ಕಾರ ಸರ್, ನಮ್ಮ ಯೂಟ್ಯೂಬ್ ವಾಹಿನಿಗೆ. ಈಗಾಗಲೇ ನೋಡಿ, ಈಗಾಗಲೇ ನೀವು ಈ ಗೋವಿಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೀವು ಆಸ್ಪತ್ರೆಯನ್ನೆಲ್ಲ ಪಂಚಗೋವನ್ನು ಹಾಸ್ಪಿಟಲ್ ಅನ್ನ ಮಾಡ್ತಿದ್ರು. ಅದಕ್ಕೆ ಯಾವ ರೀತಿ ರೂಪದೇಶಗಳು ಈಗಾಗಲೇ ನೀವು ಇದು ಮಾಡ್ಕೊಂಡಿದ್ದೀರಿ? ಯಾಕಂತ ಕೇಳಿದ್ರೆ ಕಟ್ಟಡ ನಿರ್ಮಾಣ ಹಂತದಲ್ಲಿದೆ ಅಂತ, ಪ್ರಗತಿಯಲ್ಲಿದೆ ಅಂತ ನೀವಾಗಲೇ ಹೇಳ್ತಾ ಇದ್ದೀರಿ. ಅದ್ರ ಬಗ್ಗೆ ನಮಗೆ ಯೂಟ್ಯೂಬ್ ವಾಹಿನಿ ಮಾಹಿತಿಯನ್ನು ನೀಡಬೇಕು ತಾವು. ಬಹುಮುಖ್ಯವಾಗಿ ನಾವು 2007ರಲ್ಲಿ ನಾಗೇಶ್ವರ ಶ್ರೀಗಳ ಪ್ರೇರಣೆಯಿಂದ ಈ ಭಾರತೀಯ ಗೋ ಬ್ಯಾಂಕ್ ಹೊಸಾಡ್ ಅನ್ನುವಂಥದ್ದು ಪ್ರಾರಂಭವಾಗಿದ್ದು, ಗುರುಗಳ ಉದ್ದೇಶ ಬರೀ ಗೋವು ಹಾಲಿನ ದೃಷ್ಟಿಯಿಂದ ಅಲ್ಲ, ಪಂಚಗವ್ಯದಿಂದ ಗೋವು ಮಹತ್ವ ಆಗಿದೆ ಅಂತ ಹೇಳಿ ಜಗತ್ತಿಗೆ ತೋರಿಸ್ಬೇಕು ನಾವು ಅಂತ. ಅಂದ್ರೆ ಒಂದು ಗೋವು ಅಂದ್ರೆ ಅದು ಒಂದು ಇಡೀ ಜೀವಿ ಸಂಕುಲಕ್ಕೆ ಅದು ತಾಯಿ, ಹಂಗಾಗಿ ಅದು ಜಗಜ್ಜನನಿ ಅಂತ ಹೇಳಿ. ಹಾಗಾಗಿ ಅವರ ಪ್ರೇರಣೆಯಿಂದ ನಾವೆಲ್ಲ ಒಂದು ಸಂಘಟನೆಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ಯಾವುದೇ ಜಾತಿ ಇಲ್ಲ, ಧರ್ಮ ಅಂತ ಇಲ್ಲ, ಎಲ್ಲ ಸೇರಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲ ಸಮಾಜದವರು ಸಹಿತವಾಗಿ ಈ ಒಂದು ಭಾರತೀಯ ಗೋ ಬ್ಯಾಂಕ್ ಹೊಸಾಡಿಗೆ ಕೈ ಜೋಡಿಸಿ ಕುಮಟಾ ಹೊನ್ನಾವರದ ನಮ್ಮ ಈ ಗೋಪ್ರೇಮಿಗಳ ಬಳಗದಿಂದ ನಡೀತಾ ಇದೆ. ಮತ್ತು ಬಹಳಷ್ಟು ದೇಶ ವಿದೇಶದಲ್ಲಿದ್ದವರು ಸಹ ಈ ಒಂದು ಗೋ ಬ್ಯಾಂಕಿಗೆ ಸಹಕರಿಸ್ತಾ ಬಂದಿದ್ದಾರೆ. ಬಹುಮುಖ್ಯವಾಗಿ ನಮ್ಮ ಯೋಜನೆ ಈಗ ಪಂಚಗವ್ಯ ಆಸ್ಪತ್ರೆ ಆಗ್ತಾ ಇದೆ. ಅದು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಂಸ್ಥೆ, ಕಾರ್ಡಿನಲ್ ಹೆಲ್ತ್ ಇಂಟರ್ನ್ಯಾಷನಲ್ ಹೇಳುವ ಒಂದು ಪ್ರತಿಷ್ಠಿತ ಸಂಸ್ಥೆ ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಒಂದು 37 ಲಕ್ಷ CSR ಫಂಡ್ ಅನ್ನು ನಮಗೆ ಕೊಟ್ಟಿದೆ. ಕಳೆದ ಅಕ್ಟೋಬರ್ನಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಈಗ ಸುಮಾರು ಒಂದು 70% ಬಿಲ್ಡಿಂಗ್ ಮುಗಿತಾ ಬಂದಿದೆ. ಬಹುಮುಖ್ಯವಾಗಿ ಇಲ್ಲಿ ಪಂಚಗವ್ಯದಿಂದ ಕ್ಯಾನ್ಸರ್ ಅನ್ನ ತಡೆಗಟ್ಟಬೇಕು ಅನ್ನುವಂಥ ಉದ್ದೇಶ. ಈಗಾಗಲೇ ಡಾಕ್ಟರ್ DP ರಮೇಶ್ ಅನ್ನುವಂಥವರು ಕಳೆದ ಬಹಳಷ್ಟು ವರ್ಷಗಳಿಂದ ಅದರ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಕೇವಲ ಪಂಚಗವ್ಯ ಚಿಕಿತ್ಸೆ ಮೂಲಕನೇ ನೂರಾರು ರೋಗಿಗಳ ಕ್ಯಾನ್ಸರ್ ಅನ್ನ ಹೋಗಲಾಡಿಸಿದ್ದಾರೆ. ಮತ್ತೆ ಕ್ಯಾನ್ಸರ್ ಟು ಆನ್ಸರ್ ಅನ್ನುವಂಥ ಪುಸ್ತಕವನ್ನು ಸಹ ಬರೆದಿದ್ದಾರೆ. ಅಂತಹ ವೈದ್ಯರನ್ನ ನಾವು ಕರೆ ತರಬೇಕು ಅನ್ನುವಂಥ ನಮ್ಮ ಉದ್ದೇಶ. ಈಗಾಗಲೇ ಬಿಲ್ಡಿಂಗ್ ಕೆಲಸ ಆಗ್ತಾ ಇದೆ. ಮುಂದೆ ಪ್ರತಿನಿತ್ಯ ಒಂದು ಆಯುರ್ವೇದಿಕ್ ಡಾಕ್ಟರ್ನ, ಯಾಕಂದ್ರೆ ಆಯುರ್ವೇದ ಏನ್ ಹೇಳ್ತದೆ ಅಂದ್ರೆ ಆಯುರ್ವೇದದ 60% ಈ ಔಷಧಿಗೆ ಒಂದು ಶಕ್ತಿಯಾಗಿ ಪಂಚಗವ್ಯ ಆಗ್ತಾ ಇದೆ. ಇದು ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಆ ದೃಷ್ಟಿಯಿಂದ ಪಂಚಗವ್ಯದ ಆಸ್ಪತ್ರೆ ಆದ್ರೆ ಆಯುರ್ವೇದಿಕ್ ವೈದ್ಯರು ಪ್ರತಿನಿತ್ಯ ಇಲ್ಲಿ ಬಂದ್ರೆ ಎಷ್ಟೋ ನಮ್ಮ ಈ ಜನರ ಗೋಪ್ರೇಮಿಗಳ ಈ ರೋಗವನ್ನ ಶಮನ ಮಾಡಬಹುದು. ಈಗಾಗಲೇ ನಮ್ಮ ಹತ್ರ ಒಂದು 25ರಿಂದ 30 ಔಷಧಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಕೇವಲ ನಾವು ಔಷಧಿಗಳನ್ನು ಕೊಟ್ಟರೆ ಅದಕ್ಕೆ ಪ್ರಾಮುಖ್ಯತೆ ಬರುವುದಿಲ್ಲ ಸರ್. ಅದು ಆದಷ್ಟು ಜನರಿಗೆ ಡಾಕ್ಟರ್ ಬಂದಾಗ ವೈದ್ಯರ ಮೂಲಕ ಒಂದು ವಿಶೇಷ ಸಲಹೆ ಸೂಚನೆಗಳು, ಮತ್ತೆ ಗೋ ಸೇವೆ ಹೇಗೆ ಮಾಡಬೇಕು, ಗೋನ ಪಂಚಗವ್ಯವನ್ನು ಹೇಗೆ ಸೇವನೆ ಮಾಡಬೇಕು, ಆ ರೀತಿಯದನ್ನು ಅವರಿಂದ ಬಂದ್ರೆ ಅವರು ಬೇಗ ನಂಬ್ತಾರೆ. ನಾವು ಬೇರೆ ಕಡೆ ಹೇಳಿಕ್ ಹೋದ್ರೆ ನಂಬೋದಿಲ್ಲ. ಯಾಕಂದ್ರೆ ಅದು ಒಂದು ಪ್ರಾಣದ ಪ್ರಶ್ನೆ. ಹಾಗಾಗಿ ಕ್ಯಾನ್ಸರ್ ನಿಂದ ಹಿಡಿದು ಒಂದು 30ರಿಂದ 40 ರೋಗಗಳಿಗೆ ಪಂಚಗವ್ಯ ಚಿಕಿತ್ಸೆ ಇದೆ. ಎಲ್ಲಾ ಶಾಸ್ತ್ರದಲ್ಲಿ, ಔಷಧಿ ಶಾಸ್ತ್ರಗಳಲ್ಲಿ ಕಡಿಮೆ ಆಗದೆ ಇರುವಂತದ್ದು ಪಂಚಗವ್ಯದಲ್ಲಿ ಕಡಿಮೆ ಆಗಿದೆ. ಅದರ ಬಗ್ಗೆ ತುಂಬಾ ಉಲ್ಲೇಖ ಆಯ್ತು. ಈಗಾಗಲೇ ನೀವು ವೈದ್ಯರನ್ನ ಕರ್ಸ್ತೀನಿ ಅಂತ ಹೇಳ್ತಾ ಇದ್ರಿ. ಈಗಾಗಲೇ ಪಂಚಗವ್ಯದಿಂದ ಈಗಾಗಲೇ ನೀವು ವೈದ್ಯರು ಕರ್ಸಿದ್ರಲ್ಲ, ಅವ್ರು ಗುಣಮುಖ ಮಾಡಿರುವಂತ ಏನೋ ನಿದರ್ಶನಗಳಿದಾವ? ಹೌದು, ಅದಕ್ಕೆ ಹೇಳಿದ್ ನಾನು. ಡಾಕ್ಟರ್ DP ರಮೇಶ್ ಅಂತವರು ಕಳೆದ ಒಂದು 20-25 ವರ್ಷದ ಸುದೀರ್ಘ ಸೇವೆ ಇದೆ. ಎಲ್ಲ ಕಡೆ ಉಚಿತವಾಗಿ ಪಂಚಗವ್ಯ ಚಿಕಿತ್ಸಾ ಶಿಬಿರವನ್ನ ಮಾಡ್ತಾ ಇದ್ರು. ಕಳೆದ ವರ್ಷ ಆಲೆಮನೆ ಹಬ್ಬದಲ್ಲಿ ನಾವೊಂದು ಪಂಚಗವ್ಯ ಚಿಕಿತ್ಸಾ ಶಿಬಿರ ಅಂತ ಮಾಡಿದ್ವಿ. ಅದರಲ್ಲಿ 35 ಕುಮಟಾ, ಹೊನ್ನಾವರ, ಅಂಕೋಲ, ಕಾರವಾರದಿಂದ 36 ಕ್ಯಾನ್ಸರ್ ರೋಗಿಗಳು ಬಂದಿದ್ದಾರೆ ಆ ಶಿಬಿರಕ್ಕೆ. ಅಂದ್ರೆ ಇವತ್ತು ಎಲ್ಲ ಕಡೆ ಈ ಕ್ಯಾನ್ಸರ್ ಅನ್ನುವಂಥದ್ದು ಮಹಾಮಾರಿ ಆಗ್ತಾ ಇದೆ. ಯಾವ ಔಷಧಿಯಿಂದ ಕಡಿಮೆ ಆಗ್ತಾ ಇಲ್ಲ ಕ್ಯಾನ್ಸರ್. ಆದ್ರೆ ಮೊದಲೆಲ್ಲ ಎಲ್ಲರ ಮನೆಯಲ್ಲಿ ಗೋವಿತ್ತು, ಆವಾಗ ಕ್ಯಾನ್ಸರ್ ಇರ್ಲಿಲ್ಲ. ಇವತ್ತು ಎಲ್ಲರ ಮನೆಯಲ್ಲೂ ಗೋ ಕಾಣ್ತಾ ಇಲ್ಲ. ಅದರಲ್ಲೂ ದೇಶಿ ತಳಿ ಕಾಣ್ತಾ ಇಲ್ಲ, ಜೆರ್ಸಿಗಳು ಕಾಣ್ತಾ ಇದೆ. ಅದರಿಂದ ಯಾವುದೇ ಒಂದು ಪಂಚಗವ್ಯಕ್ಕೆ ಆಗಲಿ, ಪಂಚಗವ್ಯದ ಮಹತ್ವ ಕೊಡುವುದಿಲ್ಲ ಅದರ ಗವ್ಯದಿಂದ. ಈ ನಮ್ಮ ದೇಶಿ ತಳಿ ಗೋವಿದೆಯಲ್ಲ, ಆ ಗೋವಿನಿಂದ ಮಾತ್ರ ಈ ಪಂಚಗವ್ಯ ಔಷಧಿಯನ್ನ ಮಾಡಬಹುದು. ಈಗಾಗಲೇ ನಾವು ಬೆಳಗ್ಗೆ 5:30 ಎದ್ದು, ನಾನು ಕಳೆದ 13 ವರ್ಷದಿಂದ ಈ ಸೇವೆ ಸಲ್ಲಿಸ್ತಾ ಇದ್ದೇನೆ. ಮೊದಲು ನನ್ನ ವಿದ್ಯಾಭ್ಯಾಸ, ನಾನು M.Com ಮುಗಿಸಿದ್ದೇನೆ. ವಿದ್ಯಾಭ್ಯಾಸ ಪ್ರಾರಂಭ ಆಗಿದ್ದೇ ನನ್ನ ಗೋಸೇವೆಯಿಂದ. ಬೆಳಗ್ಗೆ ಎದ್ದು 5:30 ಎದ್ದು ಗೋಮೂತ್ರ ಹಿಡಿದು ಆ ಗೋಮೂತ್ರವನ್ನ ಇಲ್ಲಿ ಬಟ್ಟಿ ಇಳಿಸ್ತೇನೆ. ಅದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ತದೆ. ಅದನ್ನ ಡೈಲಿ ಪ್ರತಿನಿತ್ಯ 1 ಲೋಟ ನೀರಿಗೆ 2 ಚಮಚ ಹಾಕಿ ಕುಡಿಯೋದ್ರಿಂದ ಯಾವ ರೋಗ ಬರೋದಿಲ್ಲ.
ಬಹುಮುಖ್ಯವಾಗಿ ಈ ಕೊರೋನಾದಂತಹ ಇಡೀ ಜಗತ್ತನ್ನ ವ್ಯಾಪಿಸಿದಾಗ ಈ ಕೊರೋನಾಕ್ಕೆ ತುಂಬಾ ಜನ ಇಲ್ಲಿ ಸ್ಥಳೀಯರು ಬಂದು ಈ ಇದರಿಂದ ಗೋಮೂತ್ರ ಅದರಿಂದ ಕಡಿಮೆ ಮಾಡ್ಕೊಂಡಿದ್ದಾರೆ. ಆಗ ಅಂತಹ ಒಂದು ಮಹತ್ವ ಇದೆ. ಮತ್ತೆ ನಮ್ಮಲ್ಲಿ ಅನೇಕ ಒಂದು 60-70 ಗೋಗಳು ಬೆಟ್ಟಕ್ಕೆ ಹೋಗ್ತದೆ. ಆ ಬೆಟ್ಟಕ್ಕೆ ಹೋಗೋದ್ರಿಂದ ಕೆಲವೊಂದು ಔಷಧೀಯ ಸಸ್ಯಗಳನ್ನ ಅವರು ಸೇವನೆ ಮಾಡಿ ಬರ್ತಾರೆ. ರಾತ್ರಿಯಿಂದ ಬೆಳಗ್ವರೆಗೂ ಮೆಲಕಾಗ್ತಾ ಇರ್ತಾರೆ. ಬೆಳಗ್ಗೆ 5:15 ಹೊಯ್ಯುವಂತಹ ಫಸ್ಟ್ ಗೋಮೂತ್ರ ಇದೆಯಲ್ಲ, ಅದರಲ್ಲಿ ತುಂಬಾ ಔಷಧಿ ಗುಣಗಳಿದೆ. ಆ ಗೋಮೂತ್ರನ ನಾವಿಲ್ಲಿ ಹಿಡಿದು ಸಂಗ್ರಹ ಮಾಡಿ ಬಟ್ಟಿ ಇಳಿಸ್ತೇವೆ. ಒಂದು 10 ಜನ ಗೋಪಾಲಕರಿದ್ದಾರೆ. ಹಾಗಾಗಿ ಬಹುಮುಖ್ಯವಾಗಿ ಗೋಮೂತ್ರದ ಅರ್ಥ ಆ ರೀತಿ ಆಗ್ತಾ ಇದೆ. ಇನ್ನು ಕೃಷಿ ಸಂಬಂಧಪಟ್ಟು ಅನೇಕ ರೈತರು ನಮ್ಮ ಉತ್ತರ ಕನ್ನಡದ ಜಿಲ್ಲೆಯ ಕುಮಟಾ ತಾಲೂಕು, ಹೊನ್ನಾವರ ಆ ಕಡೆ ಎಲ್ಲ ರೈತರು ಇಲ್ಲಿಂದ ಸಗಣಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ. ದೇಶಿ ತಳಿ ಸಗಣಿ ಎಲ್ಲ ಎಲೆಚುಕ್ಕಿ ರೋಗ ಬರ್ತಾ ಇದೆ. ಅಂದ್ರೆ ನಮ್ಮ ಹೇಗೆ ಮನುಕುಲಕ್ಕೆ ಹೊಸ ಹೊಸ ರೋಗಗಳು ಬರ್ತಾ ಇದೆಯೋ, ಉಳಿದ ಜೀವ ಸಂಕುಲಕ್ಕೂ ಬೇರೆ ಬೇರೆ ರೋಗಗಳು ಬರ್ತಾ ಇದೆ. ಬೆಳೆಗಳಲ್ಲಿ ರೋಗ ಬರ್ತಾ ಇದೆ. ಇದೆಲ್ಲ ಶಮನ ಆಗ್ಬೇಕು, ಇದೆಲ್ಲ ನಿಯಂತ್ರಣಕ್ಕೆ ಬರಬೇಕು ಅಂದ್ರೆ ದೇಶಿ ತಳಿ ಗೋವುಗಳು ಮನೆ ಮನೆಯಲ್ಲಿ ಬರಬೇಕು. ಹಾಗಾಗಿ ಕೃಷಿ ಇರ್ಬೋದು, ಆರೋಗ್ಯ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಮ್ಮ ದೇಶಿ ತಳಿ ಒಂದು ಬೆನ್ನೆಲುಬು. ಈ ದೇಶದ ಆರ್ಥಿಕತೆಯ ಬೆನ್ನೆಲುಬು ಹೇಳಲಿಕ್ಕೆ ಸಾರಿ ಒಂದು ಉದಾಹರಣೆಗಳಿದೆ. ಆಯ್ತು. ಈಗಾಗಲೇ ನೋಡಿ, ಈಗಾಗಲೇ ಘಟ್ಟದ ಭಾಗದಿಂದ ಏನು ಗಿರಿಸಿ ತಳಿಗಳು ಈಗಾಗಲೇ ನಿಮ್ಗೆ ಇಲ್ಲಿ ಹಟ್ಟಿ ಹೊಡಿತಾರಲ್ಲ, ಈಗ ಗಾಡಿಯಲ್ಲೆಲ್ಲ ಸಿಗ್ತವೆ. ಅದ್ರ ಬಗ್ಗೆ ತಾವು ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿ? ಯಾಕಂತ ಕೇಳಿದ್ರೆ ಇಲ್ಲಿಯ ತಳಿಗಳಿಗೆ ಅಲ್ಲಿಯ ತಳಿಗೆ ಹೋಲಿಕೆ ಆಗೋದಿಲ್ಲ, ಹೌದಾ? ಆ ಸಮಯದಲ್ಲಿ ತಾವು ಯಾವ ರೀತಿ ಬೇಕು, ಅದ್ರ ಬಗ್ಗೆ ತಾವು ಯಾವ ರೀತಿ ಮಾಹಿತಿಯನ್ನು ಕೊಡ್ತೀರಿ? ಅಂದ್ರೆ ಈ ಯಾವಾಗ ಈ ಕ್ಷೀರ ಕ್ರಾಂತಿ ಅಂತ ಆಯ್ತಲ್ಲ, ಅದು ಆ ಕ್ರಾಂತಿಯಿಂದಾಗಿ ಜರ್ಸಿ ವಿದೇಶಿ ತಳಿಗಳು ಇಲ್ಲಿ ಬಂದು ಆ ವಿದೇಶಿ ತಳಿಗಳ ಪರಿಣಾಮವಾಗಿ ನಮ್ಮ ದೇಶಿ ತಳಿ ಮಲೆನಾಡು ಗಿಡ್ಡ, ವಿಶೇಷವಾಗಿ ಮಲೆನಾಡು ಗಿಡ್ಡ ಗೋವುಗಳು ಎಲ್ಲ ಬೆಟ್ಟಕ್ಕೆ ಕಳಿಸ್ಬಿಟ್ಟು ಕಾಡಿಗೆ ಅಟ್ಟಿದ್ರು. ಇಲ್ಲಿ ತಳಿ ವಿಶೇಷ ಅಂದ್ರೆ ಹಾಲು ಕೊಡುವುದಿಲ್ಲ ಅನ್ನೋ ದೃಷ್ಟಿಯಿಂದ ಮಾತ್ರ. ಆದ್ರೆ ಆ ವಿದೇಶಿ ತಳಿಗಳಿಂದ ಯಾವುದೇ ಕೃಷಿಗಾಗ್ಲಿ ನಮ್ಮ ಆರೋಗ್ಯಕ್ಕಾಗ್ಲಿ ಪೂರಕವಾಗಿಲ್ಲ ಎನ್ನುವಂಥದ್ದು ವೈಜ್ಞಾನಿಕವಾಗಿ ಪುರಾವೆಗಳಿದೆ. ಮತ್ತೆ ಈ ಜರ್ಸಿ ವಿದೇಶಿ ತಳಿಗಳು ಏನು ಮಿಶ್ರಣ ಇರ್ತಾವಲ್ಲ, ಅದರಿಂದ ಹುಟ್ಟಿದಂತಹ ನಂದಿಗಳು ಅದನ್ನ ಕೃಷಿ ಉಡ್ಲಿಕ್ಕೂ ಬರೋದಿಲ್ಲ. ಮತ್ತೆ ಇವತ್ತು ಗೋ ಆಧಾರಿತ ಕೃಷಿ ಕೂಡ ಇಲ್ಲ. ಹಾಗಿದ್ರೆ ಅವರಿಗೆ ಆ ರೈತರು ಅನಿವಾರ್ಯವಾಗಿ ಅದನ್ನ ಕಡಿಲಿಕ್ಕೆ ಕಳಿಸ್ತಾ ಇದ್ದಾರೆ. ಈಗಾಗಲೇ ಕಡಿಗೆ ಬರುವಂತ ಎಲ್ಲಾ ಗೋಗಳು ಸಮರ್ಪಕವಾಗಿ 70% ಗಟ್ಟಿ ಹೊಡೆದು ಗಾಡಿ ಮೇಲೆಲ್ಲ ಸಿಗ್ತಲ್ಲ, ಬರುವಂತದ್ದು ಇದೇ ತಳಿಗಳಾಗಿರ್ತವೆ. ಹಾಗಾಗಿ ನೀವಾಗಲೇ ಲೋಕಲ್ ತಳಿಗಳು ನಿಮ್ಗೆ ಯಾವ ರೀತಿ ಇದು ಮಾಡ್ತೀರಾ, ಅದ್ರ ಬಗ್ಗೆ ಹೊಂದಾಣಿಕೆಯನ್ನ ಮಾಡ್ತೀರಾ ಅಲ್ಲಿ? ಅಲ್ಲ, ಈಗ ನಾವು ಇಲ್ಲಿವರೆಗೆ ಒಂದು 20 ವರ್ಷ ಇತಿಹಾಸ ತೆಗೆದು ನೋಡಿದ್ರೆ ವಿದೇಶಿ ತಳಿಗಳನ್ನ ನಾವು ಇಲ್ಲಿ ಎಲ್ಲೂ ಚೆಕ್ ಪೋಸ್ಟ್ ಗಳಲ್ಲಿ ಹಿಡಿದಿಲ್ಲ. ಆಲ್ಮೋಸ್ಟ್ ಯಾವ್ದಂದ್ರೆ ಈ ಗೀರ್ ತಳಿಗಳು, ದೊಡ್ಡ ಕಾಂಕ್ರೀಟ್ ತಳಿಗಳು, ಆ ತರ ಗೋವುಗಳನ್ನ ನಾವು ನಮ್ಮ ಗೋಶಲ್ಲಿ ಕಾಣ್ತಾ ಇದ್ದೇವೆ. ಜರ್ಸಿ ತಳಿಗಳನ್ನ ತುಂಬಾ ಕಡಿಮೆ ಇದೆ. ಯಾಕಂದ್ರೆ ಅದು ಅಲ್ಲಿಯ ಸ್ಥಳೀಯವಾಗಿ ಕಡಿಲಿಕ್ಕೆ ಹೋಗ್ತದೆ ಕಸಾಯಿಖಾನೆ. ಅಷ್ಟು ದೂರದಿಂದ ಅಂದ್ರೆ ಈಗ ಕಸಾಯಿಖಾನೆ ಕಡಿಯುವಂತ ಸಮಯದಲ್ಲಿ ಹಿಡಿದವಾಗ ಇಂಥದ್ದು ಹಾಕ್ತಾರಲ್ವಾ, ಆವಾಗ ನೀವು ಅದಕ್ಕೆ ಇದಕ್ಕೆ ಯಾವ ರೀತಿಯಾಗಿ ಹೊಂದಾಣಿಕೆ ಹೋಲಿಕೆ ಎಲ್ಲ ಮಾಡ್ತೀವಿ ಅಂತ ಕೇಳಿರೋದು ನಾವು. ಆದ್ರೆ ಇಲ್ಲಿಯ ನಮ್ಮ ಉದ್ದೇಶ ವಿದೇಶಿ ತಳಿಗಳ ಗೋವುಗಳನ್ನ ರಕ್ಷಣೆ ನಾವು ಅಂದ್ರೆ ಅದಕ್ಕೆ ಪೂರ್ವಕ ನಾವು ಈ ಅಭಿಯಾನವನ್ನು ತೆಗೆದುಕೊಂಡಿಲ್ಲ. ನಮ್ಮದು ಮುಖ್ಯ ಉದ್ದೇಶ ದೇಶಿ ತಳಿ ಗೋವು. ಯಾಕಂದ್ರೆ ಈಗ ನಾವು ಉದಾಹರಣೆಗೆ ನಾವು ಒಂದು ವಿದೇಶಿ ತಳಿಯನ್ನ ಸ್ವೀಕರಿಸದಂತ ಇಟ್ಕೊಳ್ಳೋಣ. ಇಲ್ಲಿ ನಾವು ಸ್ವೀಕರಿಸಿದಾಗ ಅಕಸ್ಮಾತ್ ಅದು ಯಾವುದೋ ಒಂದು ಆಕಳು ಅದು ಈ ಹೀಟಿಗೆ ಬಂದಾಗ ವಿದೇಶಿ ತಳಿ ಏನಾದ್ರು ಕ್ರಾಸ್ ಆಯ್ತು ಆದ್ರೆ ಆ ದೇಶಿ ತಳಿಯ ಇದು ಹೋಯ್ತು. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ನಾವು ಅದನ್ನ ಇಲ್ಲಿ ಪ್ರವೇಶ ಕೊಡೋದಿಲ್ಲ. ಇಲ್ಲಿ ದೇಶಿ ತಳಿ ಸಂವರ್ಧನೆ ಸಂರಕ್ಷಣೆ ಮಾತ್ರ ನಾವು. ಈಗಾಗಲೇ ನೀವು ಹೊರಭಾಗದಲ್ಲಿ ಆಕಳು ಸಾಕೋದಕ್ಕೆ ಕೊಡ್ತೀರಲ್ವಾ, ಹಸುವನ್ನ ಸಾಕೋಕ್ ಕೊಡ್ತೀರಿ, ಅದು ಯಾವ ರೀತಿ ಆಕಳನ್ನ ಕೊಡ್ತೀರಿ? ಯಾವ ತಳಿದು ಯಾವ ತರದನ್ನ ವೆರಿಫಿಕೇಶನ್ ಪರಿಶೀಲನೆ ಇರ್ತದೆ ಹೇಗೆ? ಈಗ ಇಷ್ಟು ವರ್ಷ ಗೋ ಬ್ಯಾಂಕ್ ಆಗಿತ್ತು. ಗೋ ಬ್ಯಾಂಕ್ ಅಂದ್ರೆ ಯಾರ ಹತ್ರ ಸಾಕ್ಲಿಕ್ಕೆ ಆಗೋದಿಲ್ಲ ತಗೊಳ್ತಿದ್ವಿ, ಅಂದ್ರೆ ವಯಸ್ಸಾಗಿದ್ದಿರ್ಬೋದು. ಈಗಂತೂ ಗೋ ಆಧಾರಿತ ಕೃಷಿ ಗಂಡು ಹುಟ್ಟಿದ್ರೆ ಸಾಕೋರಿಲ್ಲ, ಆ ತರದನ್ನು ತಗೊಳ್ತಾ ಇದ್ವಿ. ಸಾಕುವಂತವರಿಗೆ ಕೊಡ್ತಾ ಇದ್ವಿ. ಇವತ್ತು ದೇಶದಲ್ಲಿ ಗೋ ಸಾಕುವರೇ ಇಲ್ಲ. ಹಾಗಾಗಿ ಗೋ ಬ್ಯಾಂಕಿಗೆ ಡೆಪಾಸಿಟ್ ಮಾತ್ರ ಬರ್ತಾ ಇದೆ. ಆ ದೃಷ್ಟಿಯಿಂದ ನಮ್ಮ ಒಂದು ಗೋ ಬ್ಯಾಂಕಿಗೆ ಮುಂದಿನ ಗೋ ಬ್ಯಾಂಕ್ ನಡೆಸಲಿಕ್ಕೆ ತುಂಬಾ ಸವಾಲಿದೆ. ಯಾಕಂದ್ರೆ ಜನರು ಯಾರು ಈ ನಮ್ಮ ದೇಶಿ ತಳಿ ಗೋಗಳನ್ನ ಸಾಕುವರಿಲ್ಲ. ಹಾಗಾಗಿ ನಾವು ಕೊಡುವಂತದ್ದು ಫ್ರೀ ಆಗಿ, ತಗೊಳ್ಳುವಂತದ್ದು ಫ್ರೀ ಆಗಿ. ಆದ್ರೆ ಇವತ್ತು ತಗೊಳ್ಳೋರು ಯಾರು ಇಲ್ಲ, ಕೊಡುವಂತವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಅಂದ್ರೆ ಸರ್ಕಾರಗಳು ಮುಂದಾಗಬೇಕು. ಸರ್ಕಾರ ಪ್ರತಿ ತಾಲೂಕಿಗೆ ಒಂದು ಗೋಶಾಲೆಯನ್ನು ಮಾಡಿದ್ರೆ ಮಾತ್ರ ಈ ಗೋವುಗಳನ್ನ ನಾವು ಉಳಿಸಬಹುದು ಅಂತ ನಮ್ಮ. ಆಯ್ತು, ಈಗಾಗಲೇ ನೀವು ಮುಂದಿನ ದಿನಗಳಲ್ಲಿ ಈಗಾಗಲೇ ನೀವು ಇಲ್ಲಿ ಗೋವನ್ನ ಕೊಡ್ತೀರಿ ಬೇರೆ ಕಡೆಗೆ, ಅದನ್ನ ನೀವು ನಿಲ್ಲಿಸಿದರೆ ತಮಗೆ ಏನಾಗ್ತದೆ ಕೇಳಿದ್ರೆ ತಳಿಗಳನ್ನ ಇದು ಮಾಡುವಂತಿದ್ವು. ನಿಮ್ಗೆ ಬೇರೆ ಕಡೆ ಕೊಡ್ತಾ ಇದ್ಬಿಟ್ರೆ ನಿಮ್ಗೆ ಇದು ಕ್ರಾಸಿಂಗ್ ಮಾಡೋದಕ್ಕೆಲ್ಲ ಇದು ತೊಂದರೆ ಆಗೋದಿಲ್ವಾ? ಅಂದ್ರೆ ನಾವು ನೋಡಿ
ಈ ವರ್ಷ ಸುಮಾರು ಒಂದು 30-35 ಗೋಗಳು ಹುಟ್ಟಿದೆ ನಮ್ಮ ಘೋಷಣೆಯಲ್ಲಿ. ಅದು ಇನ್ನು 3-4 ವರ್ಷಕ್ಕೆ ಅದು ಸಾಕ್ಲಿಕ್ಕೆ ಬರ್ತದೆ. ಅಂದ್ರೆ ಈ ತರ ವಿನಿಮಯಗಳಾಗ್ತಾ ಇದ್ರೆ ಗೋಗಳು ಹುಡ್ತಾ ಇರ್ತದೆ, ನಾವು ಕೊಡ್ತಾ ಇರ್ತೀವಿ. ಹೀಗೆ ಹೌದು. ನೀವು ಈಗಾಗಲೇ ನೀವು ಹಾಸ್ಪಿಟಲ್ ಅನ್ನ ಮಾಡ್ತೀರಿ, ಯಾಕಂದ್ರೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಏನೋ ನೀವು ಔಷಧಗಳನ್ನ ಮಾಡ್ತೀರಿ. ಅವಾಗ ನಿಮ್ಮ ಗೋಗಳು ನಿಮ್ಮಲ್ಲೇ ಶೇಖರಣೆ ಆಗಿದ್ರೆ ಅವಾಗ ನೀವು ಹೆಚ್ಚಿನಾಗಿ ವಿಸ್ತರಿಸಬಹುದು. ಒಂದನೇದು ಮತ್ತೇನಂತ ಕೇಳಿದ್ರೆ ಎಲ್ಲ ಅದು ಆ ಗೋಗಳನ್ನ ಏನು ಹುಗಿಯುವಂತದ್ದಾಗಿರ್ಬೋದು, ಇದು ಮಾಡುವಂತದ್ದಾಗಿರ್ಬೋದು, ಅದೆಲ್ಲ ನಿಮ್ಗೆ ಸಮರ್ಪಕವಾಗ್ತದೆ. ನೀವು ಯಾವ್ದೋ ಒಂದ್ ಕಡೆ ಕೊಟ್ರೆ ಅದು ಏನೋ ಮಾಡಿದ್ರು ಅದು ಗೊತ್ತಾಗೋದಿಲ್ಲ. ಇಲ್ಲ ಈಗ ಕೊಡುವ ವಿಚಾರದಲ್ಲಿ ಬಹಳಷ್ಟು ಸ್ಟ್ರಿಕ್ಟ್ ಆಗಿ ನಾವು ಕ್ರಮಗಳನ್ನು ಕೈಗೊಳ್ತೀವಿ. ಯಾವ ರೈತ ಫಲಾನುಭವಿ ಅರ್ಹ ಫಲಾನುಭವಿಗೆ ನಾವು ಕೊಡುವಂತದ್ದು. ಮತ್ತೆ ಗೋಪರಿವಾರ ಅಂತ ಹೇಳಿ ಪ್ರತಿ ತಾಲೂಕಿನಲ್ಲಿ ಇದ್ದಾರೆ. ಆ ಊರ ಸಂಪರ್ಕ ಮಾಡಿ ನಾವು ಕೊಡುವ ಮುಂಚೆ ಅವರಿಗೆ ಸಂಪರ್ಕ ಮಾಡಿ ಅದ್ರ ಮೂಲಕ ನಾವು ಕೊಡ್ತೇವೆ. ಅಂತ ಒಂದು ನಂಬಿಕೆ ಜನರಿಗೆ ಮಾತ್ರ ಕೊಡ್ತೇವೆ. ಇಲ್ಲಿ ಬಂದು ಅರ್ಜಿ ಹಾಕೋರಿಗೆಲ್ಲ ನಾವು ಕೊಡೋದಿಲ್ಲ. ಅದು ಮತ್ತೆ ಒಂದು ಪ್ರತಿ ತಿಂಗಳ ಒಂದು ಸಭೆ ಆಗ್ತದೆ. 21 ಸಮಿತಿ ಸದಸ್ಯರ ಒಂದು ಗೌರವಾನ್ವಿತ ಸದಸ್ಯರ ಒಂದು ಸಭೆ ಆಗ್ತದೆ. ಅಲ್ಲಿ ನಾವು ಅಪ್ರೂವ್ ಮಾಡಿ ಕೊಡುವಂತದ್ದು. ಹಾಗಾಗಿ 21 ಸದಸ್ಯರ ಗಮನವೂ ಸಹ ಅದ್ರಲ್ಲಿ ಇರ್ತದೆ. ಕೇವಲ ಒಂದು ವ್ಯವಸ್ಥಾಪಕರಾಗಿರಾಗಲಿ ಇಲ್ಲಿ ಸಿಬ್ಬಂದಿಗಳು ಒಂದೇ ಅಲ್ಲ. ಹಾಗಾಗಿ ಎಲ್ಲರಿಗೂ ಸಹಿತವಾಗಿ ಇಲ್ಲಿ ಪಾಲಿರ್ತದೆ. ಹಾಗಾಗಿ ಬಹಳ ಒಂದು ತಾವಿದನ್ನ ಮಾಡ್ತೀವಿ. ಈಗಾಗಲೇ ನೀವಾಗಲೇ ಇನ್ನು ಆಸ್ಪತ್ರೆಯನ್ನ ಮಾಡ್ತೀರಿ ಅಂತ ಹೇಳ್ತಾ ಇದ್ರಿ, ಹೌದಾ? ಈಗಾಗಲೇ ನೀವು ಗುರುಗಳ ಯಾವ ರೀತಿ ಮಾರ್ಗದರ್ಶನ ಮೇರೆಗೆ ಈ ಆಸ್ಪತ್ರೆಯನ್ನ ಮಾಡ್ತಾ ಇದ್ದೀರಿ? ಅಂದ್ರೆ ಈಗ ಗುರುಗಳ ಮತ್ತು ಈ ಆಡಳಿತ ಸಮಿತಿಯ ಮೊದಲಿಂದನೂ ಒಂದು ಆಸೆ ಇತ್ತು. ಪಂಚಗವ್ಯ ಆಸ್ಪತ್ರೆ ಅಂದ್ರೆ ಈಗ ನೋಡಿ, ಈ ಸುತ್ತಮುತ್ತಲೂ ತುಂಬಾ ಜನ ಹೇಳಿದಲ್ಲ, ಕಳೆದ ವರ್ಷ ಪಂಚಗವ್ಯ ಚಿಕಿತ್ಸಾ ಶಿಬಿರ ಮಾಡೋದ್ರಿಂದ ಒಂದು 36 ಕ್ಯಾನ್ಸರ್ ಪೇಷಂಟ್ಗಳು ಬಂದಿರಲ್ಲ. ಅದಕ್ಕೆ ಅಂದ್ರೆ ಈಗ ಅದರ ರೂಪುರೇಷೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ. ಯಾವ ರೀತಿ ನಡೀತದೆ ಮತ್ತೆ ಹೇಗೆ ಅದರ ಬಗ್ಗೆ ಚಿಕಿತ್ಸಾ ಕ್ರಮಗಳು ಹೇಗೆ ಪ್ರತಿಯೊಂದನ್ನು ಮುಂದಿನ ದಿನಗಳು ನಾವು ಹೇಳ್ತೇವೆ. ಈ ಸದ್ಯ ಒಂದು 2-3 ತಿಂಗಳಲ್ಲಿ ಆ ಬಿಲ್ಡಿಂಗ್ ಎಲ್ಲ ಒಂದು ರೂಪುರೇಷೆ ಬಂದ ಮೇಲೆ ಒಂದು ಅವ್ರನ್ನೆಲ್ಲ ಕರೆದು ಒಂದು ಸಭೆ ಮಾಡಿ ಯಾವ ರೀತಿ ನಡೆಸ್ತೇವೆ ಹೇಳೋದನ್ನ ಮುಂದೆ ನಾವು ಆಸ್ಪತ್ರೆ ಅಭಿವೃದ್ಧಿ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ವಿಸ್ತಾರ ಮಾಡುವಂತ ಸಾರ್ವಜನಿಕರಿಗೆ ಯಾವ ರೀತಿ ಸಂದೇಶನ ರವಾನೆ ಮಾಡ್ತಾರೆ? ಯಾಕಂತ ಕೇಳಿದ್ರೆ ಈಗ ನೋಡಿ, ಸಮಾಜ ಏನು ಈ ಧರ್ಮದ ವಿಷಯಕ್ಕೆ ಬಂದಾಗ ಈಗಾಗಲೇ ಹಸುವನ್ನ ವಿಶೇಷವಾಗಿ ಪ್ರೀತಿಸುವಂತರು ಹಿಂದೂ ಧರ್ಮದಲ್ಲಿ ಇದ್ದೇ ಇರ್ತಾರೆ. ಅವ್ರು ಯಾವ ರೀತಿಯಾದ್ರೂ ಒಂದು ಸಹಾಯ ಮಾಡುವಂತದ್ದು ಇರ್ತದೆ. ಆದ್ರೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ರೀತಿಯ ಅಭಿಪ್ರಾಯನ ವಿಸ್ತರಣೆಯನ್ನ ಮಾಡ್ತೀರಿ? ಯಾಕಂತ ಕೇಳಿದ್ರೆ ನಿಮ್ಗೆ ಇದೊಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಏನಾದ್ರು ಒಂದು ಸಹಾಯ ಹಸ್ತ ಎಲ್ಲ ಬೇಕಾಗ್ತದಲ್ವ ಸಾರ್ವಜನಿಕರು? ಈಗ ಸಾರ್ವಜನಿಕರಿಗೆ ಯಾವ ರೀತಿ ಇದನ್ನ ಇಡ್ತಾ ಇದ್ದೀರಿ, ಮತ್ತೆ ಸರ್ಕಾರಕ್ಕೆ ಯಾವ ರೀತಿ ಬೇಡಿಕೆಯನ್ನ ಇಡ್ತಾ ಇದ್ದೀರಿ? ನೋಡಿ, ಇಂತಹ ಒಂದು ಗೋಶಾಲೆ ಗೋ ಬ್ಯಾಂಕ್ ಅನ್ನು ನಡೆಸುವಾಗ ಸರ್ಕಾರನು ಸಹ ಸಹಕರಿಸಬೇಕಾಗ್ತದೆ. ಯಾಕಂದ್ರೆ ಸರ್ಕಾರ ಮೊದಲೇ ಒಂದು ಗೋವಿಗೆ ಒಂದು ದಿನಕ್ಕೆ 17 ರೂಪಾಯಿ ಕೊಡ್ತಾ ಇತ್ತು. ಇವತ್ತು ಸಮರ್ಪಕವಾಗಿ 1 ಪೈಸೆ ಕೊಡ್ತಾ ಇಲ್ಲ. ಯಾವ್ದು ಕೊಡ್ತಾ ಇಲ್ಲ. ಕೊಟ್ಟಿದ್ರು ಸಹ ಅದು ಒಂದು ತಿಂಗಳಕ್ಕೂ ನಮ್ಗೆ ಸಾಕಾಗುದಿಲ್ಲ. ಮೊದಲೇ ಒಂದು ನೋಡಿ, ಅಲ್ಲೇ ಹೊರಗಡೆ ನಾವು ಒಂದು ಅನುದಾನ ಪಟ್ಟಿಯನ್ನು ಹಾಕಿದ್ದೇವೆ. ಅಲ್ಲಿ ನೋಡಿ 17 ಲಕ್ಷವರೆಗೂ ನಾವು ಸ್ವೀಕಾರ ಮಾಡಿದ್ದೇವೆ ಒಂದು ಕಾಲದಲ್ಲಿ. ಈಗ ಯಾವುದೇ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ಬೇರೆ ಯೋಜನೆಗಳು ಇರಬಹುದು, ಗೊತ್ತಿಲ್ಲ. ಆದ್ರೆ ಇಂಥ ಗೋ ಬ್ಯಾಂಕಿಗೆ ಸರ್ಕಾರ ಕೈ ಜೋಡಿಸಲೇಬೇಕು. ಯಾಕಂದ್ರೆ ಇಡೀ ನಮ್ಮ ಕರಾವಳಿ ಭಾಗಕ್ಕೆ ಇಂಥ ಒಂದು ಸೇವೆ ಕೊಡುವಂತದ್ದು ಏಕಮಾತ್ರ ಗೋ ಬ್ಯಾಂಕ್. ನೀವು ಗೋಶಾಲೆ ನೋಡಿರ್ಬೋದು ಅಥವಾ ಹೈನುಗಾರಿಕೆಯ ನೋಡಬಹುದು, ಆಡಳಿತ ನೋಡಿರ್ಬೋದು. ಆದ್ರೆ ಇಂಥ ಒಂದು ಪಬ್ಲಿಕ್ಕಿಗೆ ಸೇವೆ ಕೊಡುವಂತ, ಸಾರ್ವಜನಿಕರಿಗೆ ಸೇವೆ ಕೊಡುವಂತದ್ದು ಏಕಮಾತ್ರ ಗೋ ಬ್ಯಾಂಕ್. ಈಗಾಗಲೇ ಸರ್ಕಾರ ವಿಷಯದಲ್ಲ, ಈಗಾಗಲೇ ನೀವು ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಸಹಾಯ ಹಸ್ತವನ್ನ ಇದು ಮಾಡ್ತಾ ಇದ್ರೆ? ಯಾಕಂತ ಕೇಳಿದ್ರೆ ಅಭಿವೃದ್ಧಿಯ ನಿಟ್ಟಿನಲ್ಲಿ ಮತ್ತೆ ಗೋ ಸಂರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿ ಸಾರ್ವಜನಿಕರಿಗೆ ಸಂದೇಶವನ್ನ ರವಾನೆ ಮಾಡ್ತೀವಿ? ಅಂದ್ರೆ ನಾವು ಪ್ರತಿ ವರ್ಷ ಇಲ್ಲೊಂದು ಆಲೆಮನೆ ಹಬ್ಬ ಅಂತ ಮಾಡ್ತೇವೆ. 3,000-4 ಸಾವಿರ ಗೋಪ್ರೇಮಿಗಳು ಬರ್ತಾರೆ. ಉದ್ದೇಶ ಒಂದು, ಇಲ್ಲೇ ನಾವು ಕಬ್ಬನ್ನ ಬೆಳಿತೇವೆ. ಯಾವುದೇ ಒಂದು ಕೆಮಿಕಲ್ ಹಾಕದೆ ಕಬ್ಬನ್ನ ಬೆಳೆದು ವಿವಿಧ ಉತ್ಪನ್ನಗಳು ತಯಾರಾಗ್ತದೆ. ಅದಕ್ಕೆ ತುಂಬಾ ಜನ ಈ ಮಠದ ಗಾಣದಿಂದಲೇ ಇದು ಮಾಡ್ತಾರೆ. ಹೌದು, ಮಠದ ಏನು ಶಿಷ್ಯ ಪರಿವಾರ ಇದೆಯಲ್ಲ, ಕಾರ್ಯಕರ್ತ ಸಂಘಟನೆ ಇದೆಯಲ್ಲ, ಎಲ್ಲ ಬಂದು ಕೆಲಸ ಮಾಡ್ತಾರೆ. 3,000-4 ಸಾವಿರ ಜನ ಆಗ್ತಾರೆ. ಒಂದು 8-10 ಲಕ್ಷ ಸಂಗ್ರಹ ಆಗ್ತದೆ ಗೋಶಾಲೆ, ಗೋ ಬ್ಯಾಂಕಿಂಗ್. ಅಂದ್ರೆ ಏನೋ ಒಂದು ಮೇವಿಗಾಗೋ, ಗೋಗ್ರಾಸಕ್ಕಾಗೋ ದೇಣಿಗೆಯನ್ನು ಕೊಡ್ತಾರೆ. ಹಾಗಾಗಿ ಇಂಥ ಒಂದು ಜಾಗೃತಿ ಕಾರ್ಯಕ್ರಮಗಳು ಮಾಡೋದ್ರಿಂದ ಆದಷ್ಟು ಗೋಪ್ರೇಮಿಗಳು ಗೋಶಾಲೆಗೆ ಬಂದ್ರೆ ತನಿಂದಲೇ ಪ್ರಚಾರ ಆಗ್ತದೆ. ಮತ್ತೆ ತನಿಂದಲೇ ಇಲ್ಲಿ ಗೊಬ್ಬರಗಳನ್ನು ಬಳಸ್ತಾರೆ. ಈ ಸಾರ್ವಜನಿಕರಿಗೆ ಈಗಾಗಲೇ ಬೇಡಿಕೆಯನ್ನ ಇಡ್ತಿದ್ದೀವಿ, ನಮ್ಗೆ ಇದನ್ನ ಸಹಾಯ ಮಾಡಿ. ಯಾಕಂದ್ರೆ ನೀವು ಸಹಾಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸಹಾಯವಾಣಿಗಳು ಮತ್ತೇನಂದ್ರೆ ಮಾಧ್ಯಮದವರು ಜಾಹೀರಾತುಗಳು ಆತರ ಏನಾದ್ರು ಇದು ಮಾಡ್ತಾ ಇದ್ರೆ, ಜಾಹೀರಾತು ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಮಾಡುವಂತ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿದ್ದೇವೆ. ಈಗಾಗಲೇ 2024 ಏನು ಗರಿಷ್ಠ ಮಿತಿ ಇದೆ ತಲುಪಿದೆ. 2ನೇ ಗ್ರೂಪ್ ಅನ್ನ ಮಾಡಿದ್ದೇವೆ. ಈ ಗ್ರೂಪ್ ನಿಂದ ನಮ್ಗೆ ಬಹಳ ಹೆಲ್ಪ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಗೋ ಪರಿವಾರದವರಿದ್ದಾರೆ, ಗೋ ರಕ್ಷಕರಿದ್ದಾರೆ, ಗೋ ಪಾಲಕರಿದ್ದಾರೆ, ಗೋವಿಯ ಉದ್ಯಮಿಗಳಿದ್ದಾರೆ. ಹಾಗಾಗಿ ನಮ್ಮ ಹೊಸ ವಿಚಾರಗಳನ್ನ ತಿಳಿಸ್ಕೊಳ್ಬಹುದು, ವಿನಿಮಯ ಮಾಡ್ಕೊಳ್ಬಹುದು. ಕೇವಲ ನಾವು ಹಾಕೋ ಪೋಸ್ಟ್ಗಳನ್ನು ಒಂದೇ ಅಲ್ಲ, ಅವರಿಂದಲೂ ಸಹ ಕೆಲವು ವಿಚಾರಗಳನ್ನು ಸಂಗ್ರಹಿಸಿ ಮಾಡಬೇಕು. ಮತ್ತೆ ನಾವು ಸಾರ್ವಜನಿಕರಿಗೆ ಒಂದು ವಿಷಯವನ್ನ ಹೇಳ್ತೇನೆ, ಆದಷ್ಟು ಗೋಯೋತ್ಪನ್ನವನ್ನು ಬಳಸಿ. ಈಗ ನೋಡಿ, ನಾವು ನಮ್ಮಲ್ಲಿ ಒಂದು 40 ತರಹದ ಒಂದು ಉತ್ಪನ್ನಗಳಿದೆ. ಬೆಳಗ್ಗೆಯಿಂದ ಸಾಯಂಕಾಲ ನಾವು ಏನ್ ಯೂಸ್ ಮಾಡ್ತೀವಿ, ಕುಂಕುಮ ಇರ್ಬೋದು, ಅರಿಶಿನ ಇರ್ಬೋದು, ಅಗರಬತ್ತಿ ಇರ್ಬೋದು,
ಭಸ್ಮ ಇರ್ಬೋದು, ಪ್ರತಿಯೊಂದು ನಮ್ಮ ಹತ್ರ ಸೋಪ್ ಇರ್ಬೋದು, ಪೇಸ್ಟ್ ಇರ್ಬೋದು, ಪ್ರತಿಯೊಂದನ್ನು ಗೋವಿನ ಉತ್ಪನ್ನವಾಗಿ ನಾವು ಬಳಸ್ತಾ ಇದ್ದೇವೆ, ಉತ್ಪನ್ನವಾಗಿ ತಯಾರಿಸ್ತಾ ಇದ್ದೇವೆ. ಸಾರ್ವಜನಿಕರು ಆದಷ್ಟು ಈ ಪಂಚಗವ್ಯವನ್ನು ಯಾವ ಗೋಪ್ರೇಮಿ ಹತ್ರ ಗೋವನ್ನ ಸಾಕ್ಲಿಕ್ಕೆ ಆಗೋದಿಲ್ವೋ ದಯವಿಟ್ಟು ಇಂಥ ಉತ್ಪನ್ನಗಳನ್ನ ಬಳಸಿ. ಯಾವ್ದಾವ್ದೋ ವಿದೇಶಿ ಕಂಪನಿಗಳನ್ನ ಉದ್ಧಾರ ಮಾಡೋದಕ್ಕಿಂತ ಇಂಥ ಒಂದು ಉತ್ಪನ್ನಗಳನ್ನು ಬಳಸಿದ್ರೆ ಆ ಗೋಬ್ಯಾಗ್ ಬೆಳೀತದೆ, ಗೋವಿನ ಒಂದು ಉತ್ಪನ್ನ ಆಹಾರ ಆಗ್ತದೆ. ಈಗಾಗಲೇ ನಿಮ್ಮ ಒಂದು ಹಾಲಿನ ಲೀಟರ್ಗೆ 75 ರೂಪಾಯಿ ಅಂತ ಹೇಳ್ತೀವಿ. ಈಗ 40 ರೂಪಾಯಿ 45 ರೂಪಾಯಿ ಲೀಟರ್ ಕೊಡೋರು ಇರ್ತಾರೆ. ಒಂದು ಯಾವ್ದೋ ಒಂದು ಕಂಪನಿ ಏನೋ ಒಂದು ಇದು ಕೊಡ್ತದೆ. ಅದ್ರ ಬಗ್ಗೆ ತಾವು ಯಾವ ರೀತಿ ಅಭಿಪ್ರಾಯ? ಯಾಕಂತ ಕೇಳಿದ್ರೆ ಕೆಮಿಕಲ್ ಏನಾದ್ರು ಯೂಸ್ ಮಾಡುವಂತ A2 ಮಿಲ್ಕ್ A1 ಮಿಲ್ಕ್ ಅಂತ ಬರ್ತದೆ. ಈಗ ನಾವು ಕೊಡುವಂತದ್ದು A2 ಮಿಲ್ಕ್. A2 ಮಿಲ್ಕ್ ಇವತ್ತು ಎಲ್ಲೂ ಸಿಗ್ತಾ ಇಲ್ಲ. ಮತ್ತೆ ನಾವು ಕೊಡುವಂತ ಒಂದು 15 ರಿಂದ 18 ಮನೆಗಳಿಗೆ ನಾವು ಕೊಡ್ತಾ ಇದ್ದೇವೆ. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಈಗ ಇವತ್ತಿನ ಪೀಳಿಗೆ ಹೇಗಾಗ್ತದೆ ಅಂದ್ರೆ ಕೆಲವು ಚಿಕ್ಕ ಮಕ್ಕಳಿಗೆ ರೋಗ ಶುರುವಾಗ್ತದೆ. ಆದ್ರೆ ನಾವು ಕಂಡುಕೊಂಡಿದ್ದೇವೆ ಅಂದ್ರೆ ಕಳೆದ 2 ವರ್ಷದಿಂದ ಕೊಡ್ತಾ ಇದ್ದೇವೆ. ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಈ ದೇಶಿ ತಳಿ ಹಾಕೊಟ್ಟಿದ್ದವರಿಗೆ ಅವ್ರಿಗೆ ಯಾವುದೇ ರೋಗ ಇಲ್ಲ ಅಂದ್ರೆ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಅಂದ್ರೆ ಅದ್ರ ಮಹತ್ವ ನಮಗೆ ಪ್ರತ್ಯಕ್ಷ ನಿದರ್ಶನ. ಹಾಗಾಗಿ ಇದೊಂದು ಉದಾಹರಣೆ. ಆದ್ರೆ ಈ ಜೆರ್ಸಿ ಸಾಕೋದ್ರಿಂದ ಅಥವಾ ಈ ಜೆರ್ಸಿ ಹಾಲು ನಂದಿನಿ ಕೊಟ್ಟೆ ಇರ್ಬೋದು, ಏನೇ ಇರ್ಬೋದು, ಯಾವುದೇ ಹಾಲುಗಳಿರ್ಬೋದು, ಅದು ಆರೋಗ್ಯಕ್ಕೆ ಪೂರಕವಾಗಿಲ್ಲ ಹೇಳುವಂಥದ್ದು ಈಗಾಗಲೇ ಪುರಾವೆ ಇದೆ. ಆಯ್ತು, ಅದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಡಿ 45 ರೂಪಾಯಿ 48 ರೂಪಾಯಿ ಲೀಟರ್ ಅವ್ರು ಕೊಡ್ತಾರಲ್ವಾ, ಆ ದರಕ್ಕೆ ನಿಮ್ಮ ಇದಕ್ಕೆ ಕೊಡೋದಕ್ಕೆ ನಿಮ್ಗೆ ವರ್ಕೌಟ್ ಆಗುದಿಲ್ವಾ? ಅದು ಅದೇ ಹೇಳುದಲ್ಲ, ಈ ಮಹತ್ವದ ವಿಚಾರ ಬಂದ್ರೆ ಇದಕ್ಕೆ ಬೆಲೆನೇ ಕಟ್ಲಿಕ್ಕೆ ಆಗುದಿಲ್ಲ ಅಂತ ವಿಷಯ. ದೇಶಿ ತಳಿ ಗೋವಿನ ಹಾಲಿಗೆ ಬೆಲೆನೇ ಕಟ್ಲಿಕ್ಕೆ ಆಗುದಿಲ್ಲ. ನಾವು ಒಂದು ಯಾಕಂದ್ರೆ ಇಲ್ಲಿಂದ ತುಂಬಾ ದೂರ ಆಗ್ತದೆ. ಒಂದು ಪಾಪ ಇಲ್ಲಿಂದ ಒಂದು 20 ಕಿಲೋಮೀಟರ್ ದೂರ ಹೋಗ್ಬೇಕು ಹಾಲು ಕೊಡುವನಿಗೆ. ಈಶ್ವರ ಭಂಡಾರಿ ಅಂತ ಹೇಳಿ ಇಲ್ಲೇ ಹೊಸವಾಡ್ನವರು. ಆ ಒಂದು ಅವ್ರದೆಲ್ಲ ವೆಚ್ಚಗಳನ್ನು ಹಿಡಿದು ಒಂದು 75 ರೂಪಾಯಿ ಇಟ್ಟಿದ್ದೇವೆ. ಆದ್ರೆ ಇನ್ನು ಹೊರಗಡೆ ಮಹಾನಗರಗಳಲ್ಲಿ 120 ರಿಂದ 130 ರೂಪಾಯಿ ಆಗಿದೆ ಪ್ರತಿ ಲೀಟರ್ಗೆ. ಅಷ್ಟು ಮಹತ್ವ ಇದೆ. ಆದ್ರೂ ಸಹ ಜನ ತಗೊಳ್ಳೋರಿದ್ದಾರೆ ಅಂದ್ರೆ ಅವ್ರಿಗೆ ಅದ್ರ ಮಹತ್ವ ಗೊತ್ತಿದೆ ಅಂತ. ಹಾಗಾಗಿ ಆ 45 ರೂಪಾಯಿ ಸಿಗುವ ಹಾಲಿಗೆ ಈ 75 ರೂಪಾಯಿ ಸಿಗುವ ಹಾಲಿಗೆ ಕಂಪೇರ್ ಮಾಡಬಾರ್ದು. ಯಾಕಂದ್ರೆ ಅದರ ಗುಣಮಟ್ಟ ಬೇರೆ, ಇದರ ಗುಣಮಟ್ಟ ವಿದೇಶಿ ತಳಿಗಳು ಅದಕ್ಕೆ ಮತ್ತೆ ಕೇವಲ ವಿದೇಶಿ ತಳಿಗಳಾದ್ರೂ ಬೇಜಾರಿಲ್ಲ, ಅದಕ್ಕೆ ಒಂದು ರಾಸಾಯನಿಕ ಕೂಡ ಇರ್ತದೆ ಹೇಳುವಂಥದ್ದು. ಯಾಕಂದ್ರೆ ಇಷ್ಟು 150-200 ಕೋಟಿ ಜನರಿಗೆ ಅಷ್ಟು ಆಗಲಿದೆ, ಅಷ್ಟು ಹಾಲಿದೆ, ಅದನ್ನ ನಾವು ವಿಚಾರ ಮಾಡ್ಬೇಕಲ್ಲ. ಹಾಗಾಗಿ ದೇಶಿ ತಳಿ ಅದನ್ನ ಬೇರೆದಕ್ಕೆ ಯಾವತ್ತೂ ಹೋಲಿಸಬಾರ್ದು. ನಮ್ಮ ಪೂಜನೀಯ ವಸ್ತು ಗೋವು ಅಂದ್ರೆ ಎಲ್ಲರೂ ಅದನ್ನ ಪೂಜೆ ಮಾಡಬೇಕು. ಮತ್ತೆ ಆ ಗವ್ಯದಿಂದ ಪಂಚಗವ್ಯ ಹೇಳುವಂತದ್ದು ನಮ್ಮ ಈ ಜೀವ ಸಂಕುಲದ ಉದ್ಧಾರಕ್ಕಾಗಿ ಬಂದಂತ ಗೋವು. ಹಾಗಾಗಿ ಆದಷ್ಟು ನಾವು ಈ ಪಂಚಗವ್ಯವನ್ನು ಬಳಸೋಣ, ಗೋವಿನ ಸಂರಕ್ಷಣೆಯನ್ನು ಮಾಡೋಣ, ಆರೋಗ್ಯವನ್ನು ಕಾಪಾಡಬೇಕು. ಈಗಾಗಲೇ ಅಭಿನಂದನೆಗಳು ವಿವೇಕ್ ಭಟ್ ಅವರೇ. ಈಗಾಗಲೇ ನಿಮ್ಮ ಒಂದು ರಾಜ್ಯ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ತಾಲೂಕಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ಈ ಒಂದು ಗೋಶಾಲೆಯ ಒಂದು ಶಾಖೆ ಎಷ್ಟು ಶಾಖೆಗಳು ಕಾರ್ಯನಿರ್ವಹಿಸ್ತಾ ಇದೆ? 2005ರಲ್ಲಿ ಶುರುವಾದಂತಹ ಈ ಒಂದು ಮಹಾ ಸಂರಕ್ಷಣಾ ಅಭಿಯಾನ, ನಮ್ಮ ಶ್ರೀ ಗುರುಗಳ ದೂರದೃಷ್ಟಿ ಇವತ್ತು ಇಷ್ಟೊಂದು ಗೋಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಾಂದ್ರೆ ಇಷ್ಟೊಂದು ಗೋಗಳನ್ನು ನಾವು ನೋಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ಈ ಸದ್ಯ ನಮ್ಮ ಗೋಶಾಲೆಯಲ್ಲಿ ಒಂದು 11 ವಿವಿಧ ಈ ಗೋಗಳನ್ನು ನಾವು ನೋಡ್ತಾ ಇದ್ದೇವೆ. 11 ತಳಿಯ ಅದೇ ಬೇರೆ ಬೇರೆ ರಾಜ್ಯದ ತಳಿಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಇನ್ನು ಗೋಸ್ವರ್ಗಕ್ಕೆ ಹೋದ್ರೆ ಹೆಸರು ಗೋಸ್ವರ್ಗ ಅಂದ್ರೆ ಗೋವನ್ನ ಹೇಗೆ ಸಾಕ್ಬೇಕು ಅನ್ನೋದನ್ನ ಗೋಸ್ವರ್ಗ ಹೇಳ್ತಾರೆ. ಅಂದ್ರೆ ಗೋವನ್ನ ಎಲ್ಲಿ ಅಲ್ಲಿ ಬಂಧನದಲ್ಲಿ ಇಡದೆ ಗೋವನ್ನ ಪೂರ್ತಿ ಬಿಟ್ಟಾಗಿ ಸಾಕ್ತಾರೆ. ಅದು ಕೂಡ ಶ್ರೀಗಳ ಒಂದು ಅಂತ ಹೇಳಿ ಅವರ ಒಂದು ಗೋವನ್ನ ಹೇಗೆ ಸಾಕುವುದು. ಇನ್ನೊಂದು ಮಹಾನಂದಿ ಗೋಲೋಕ ಅಂತ ಹೇಳಿ ಹೊಸನಗರ, ದೇಶದ 33 ತಳಿ ಗೋಗಳು ಅಲ್ಲಿದೆ. ಎಲ್ಲೂ ಇಲ್ಲ ಜಗತ್ತಿನಲ್ಲಿ ಈ 33 ತಳಿಗಳು ಕಾಣುವಂಥದ್ದು ಎಲ್ಲೂ ಇಲ್ಲ ನಮ್ಮ ದೇಶದಲ್ಲಿ ಇರ್ಬೋದು, ಜಗತ್ತಾಗಿರ್ಬೋದು. ಆದ್ರೆ ಅಲ್ಲಿ ಎಲ್ಲಾ ತಳಿಗಳಿದೆ. ಹಾಗಾಗಿ ಕೆಲವು ಎಲ್ಲಾ ಕಡೆ ಒಂದೊಂದು ಘೋಷಣೆಯನ್ನು ಮಾಡಿದ್ದಾರೆ ಅವರು. ಇನ್ನು ಗೋಕರ್ಣದಲ್ಲಿ ಗೋ ವಿಶ್ವ ಅಂತ ಹೇಳಿ ಅಶೋಕೆ ಅಂದ್ರೆ ಅವರು ಒಂದೊಂದು ಘೋಷಣೆಗೂ ಒಂದೊಂದು ವಿಚಾರ ಇದೆ, ಒಂದೊಂದು ಸಿದ್ದಾಪುರದಲ್ಲಿದೆ. ಆಮೇಲೆ ದಕ್ಷಿಣ ಕನ್ನಡದಲ್ಲಿ ಒಂದು 3-4 ಘೋಷಣೆಗಳಿದೆ. ಬೆಂಗಳೂರಿನಲ್ಲಿ ಒಂದು 3-4 ಘೋಷಣೆಗಳಿದೆ. ಅಲ್ಲಿ ಬೆಂಗಳೂರಿನಲ್ಲಿ ಮಾಲೂರು ಹೇಳುವಂತದ್ದು ನಮಗೆಲ್ಲ ಈ ಗೋ ಸಂರಕ್ಷಣಾ ಇದಕ್ಕೆ ಗೋಯೋತ್ಪನ್ನಕ್ಕೆ ಒಂದೊಂದು ಸೆಂಟರ್, ಅಲ್ಲಿ ಎಲ್ಲ ತಯಾರಾಗ್ತದೆ. ಯಾಕಂದ್ರೆ ನಾವು ಔಷಧಿಗಳು ಕೊಡ್ಬೇಕಂದ್ರೆ ಅದಕ್ಕೆ ಲೈಸೆನ್ಸ್ ಬೇಕಾಗ್ತದೆ. ಸೊ ಅದೆಲ್ಲ ನಮ್ಮ ಘೋಷಣೆಗಳೆಲ್ಲ ಮಾತಾಡ್ಕೊಂಡು ಅದೊಂದು ಒಡಂಬಡಿಕೆ ಇರ್ತದೆ, ಅಲ್ಲಿ ತಯಾರಾಗ್ತದೆ. ಮಾಲೂರು ಘೋಷಣೆಯಲ್ಲಿ ಅಲ್ಲೊಂದು 300-350 ಗೋಗಳಿದೆ. ಹಾಗಾಗಿ ಈ ತರ ಒಂದು ಶಾಖೆಗಳನ್ನ ನಾವು ಮಾಡ್ಕೊಂಡು ಒಂದು ಟೀಮ್ ಮಾಡ್ಕೊಂಡು ಮಾಡ್ತಾ ಇದ್ದೇವೆ. ಅವರು ಕೆಲವೊಂದ್ಸಲ ನಮ್ಮ ಹತ್ರ ಕೇಳ್ತಾರೆ, ಏನಾದ್ರು ಒಂದು ಮಾಹಿತಿಗಳು ಬೇಕಾದ್ರೆ ನಾವು ಅವ್ರ ಹತ್ರ ಕೇಳ್ತೇವೆ. ಆ ರೀತಿಯಾಗಿ ಮಾಡ್ತಾ ಇದ್ದೇವೆ. ಒಂದು ಶ್ರೀಮಠದಿಂದ ಒಂದು 14 ಗೋಶಾಲೆಗಳು ಈಗ ಕಾರ್ಯನಿರ್ವಹಿಸ್ತಾ ಇದೆ. 14 ಗೋಶಾಲೆಗಳಲ್ಲಿ ಸುಮಾರು ಒಂದು 4,000-5,000 ಗೋಗಳಕ್ಕಿಂತಲೂ ಜಾಸ್ತಿ ಗೋಗಳು ಸಂರಕ್ಷಣೆಯಲ್ಲಿ ಇದೆ.
ಹಾಗಾಗಿ ಅದು ಮೆಚ್ಚುವಂಥದ್ದು. ಉತ್ತರ ಭಾರತದಲ್ಲಿ ತುಂಬಾ ಸಹಸ್ರ ಗೋಗಳನ್ನು ಒಂದು ವರ್ಷದಲ್ಲಿ ನೋಡುತ್ತೇವೆ. ಆದ್ರೆ ನಮ್ಮ ದಕ್ಷಿಣ ಭಾರತಕ್ಕೆ ಶ್ರೀಗಳ ಈ ಒಂದು ಯೋಜನೆ ಬಹಳಷ್ಟು ಗೋಪ್ರೇಮಿಗಳನ್ನ ಇವತ್ತು ಉಳಿಸ್ಕೊಂಡಿದೆ, ಗೋವನ್ನ ಉಳ್ಕೊಂಡಿದೆ. ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಶ್ರೀಗಳಿಂದ. ಅಭಿನಂದನೆಗಳು. ಈಗಾಗಲೇ ವಿವೇಕ್ ಭಟ್ ಅವರೇ ಈಗಾಗಲೇ ತಮ್ಮ ಮನದಾಳದ ಮಾತನ್ನ ನಮ್ಮ ಯಾಕಂತ ಕೇಳಿದ್ರೆ ಗೋ ಸಂರಕ್ಷಣೆ ಆಗಿರ್ಬೋದು, ತಮ್ಮ ಗುರುಗಳ ಒಂದು ಮಾರ್ಗದರ್ಶನ ಮೇರೆಗೆ ಈ ಒಂದು ಗೋ ಒಂದು ಏನು ಮಠ ಇಲ್ಲಿ ನಡೀತಾ ಇದೆ ಗೋಶಾಲೆ, ಅದ್ರ ಬಗ್ಗೆ ನಮಗೆ ಸಮರ್ಪಕವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಧನ್ಯವಾದಗಳು. ನಮಸ್ಕಾರ. ನಾರಾಯಣ ಶೆಟ್ಟಿ ಅವರೇ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಬಹಳ ಗೋವಿನ ಬದುಕು ಹೇಳುವಂಥದ್ದು ಬಹಳ ಪ್ರಗತಿಯಲ್ಲಿದೆ. ಯಾಕಂದ್ರೆ ನಾವು ಮೇಲಕ್ಕೆ ಬಿಟ್ರೆ ಚಿರತೆಗಳ ಕಾಟ ಇದೆ ಬೆಟ್ಟದಲ್ಲಿ, ಇನ್ನು ಬಿಡಾಡಿಗೆ ಬಿಟ್ರೆ ಪ್ಲಾಸ್ಟಿಕ್ ತಿಂದು ಎಷ್ಟೋ ಗೋಗಳು ಸಾವನ್ನಪ್ತಾ ಇದ್ದಾವೆ. ಇನ್ನು ಕಟುಕರ ಕಾಟ ಬೇರೆ, ಕದ್ದೊಯ್ಯುವ ಒಂದು ಕಟುಕರ ಥೀಮ್ ತಯಾರಾಗ್ತಾ ಇದೆ. ಕಾಡಿನಲ್ಲಿ ಗೋಗಳನ್ನು ತಗೊಂಡೋಗ್ತಾ ಇದ್ದಾರೆ. ಇಂಥ ಒಂದು ಗೋವಿನ ಪರಿಸ್ಥಿತಿಯಲ್ಲಿ ನಮ್ಮ ಗೋ ಬ್ಯಾಂಕ್ಗೆ ಬಂದು ಈ ಗೋವಿನ ಎಲ್ಲ ಪರಿಸ್ಥಿತಿಯನ್ನ ನೀವು ಅವಲೋಕಿಸಿದ್ರಿ, ಅದನ್ನ ಪ್ರಸಾರ ಮಾಡ್ತಾ ಇದ್ರಿ. ಹಾಗೆ ನಿಮ್ಮ ಮಾಧ್ಯಮ ಮತ್ತಷ್ಟು ಬೆಳಿಬೇಕು. ಯಾಕಂದ್ರೆ ಜನರಿಗೆ ಜಾಗೃತಿ ಆಗ್ಬೇಕು ಅಂದ್ರೆ ನಿಮ್ಮಂತ ಯೂಟ್ಯೂಬ್ ಮಾಧ್ಯಮಗಳು ನಮ್ಗೆ ಕೈ ಜೋಡಿಸಿದ್ರೆ ಮತ್ತಷ್ಟು ಬೆಳಿಬಹುದು. ಹಾಗೆ ನಿಮ್ಮ ಮಾಧ್ಯಮ ಸಹ ಮತ್ತಷ್ಟು ಬೆಳಿಲಿ. ಇಂತಹ ಅದೆಷ್ಟೋ ಈ ಸಾಹಿತ್ಯ ಮತ್ತೆ ಈ ಸಂಸ್ಕೃತಿ ಅಂತಹ ಒಂದು ಸಂದರ್ಶನ ನಡೆದ್ರೆ ಎಲ್ಲ ಈಗಿನ ಪೀಳಿಗೆಗೆ ಒಂದು ಜಾಗೃತಿ ಅಭಿಯಾನ ಆಗ್ತದೆ. ಹಾಗಾಗಿ ಧನ್ಯವಾದಗಳು. ನಮ್ಮ ಗೋ ಬ್ಯಾಂಕ್ ಆಡಳಿತ ಸಮಿತಿ ವತಿಯಿಂದ ನಿಮಗೆ ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್.